ಮಂತ್ರಿಗಳಿಗೆ ಮಾವಿನಕಾಯಿ ಉದುರೋದಿಲ್ಲ. ಮಾವಿನಕಾಯಿ ಉದುರಬೇಕು ಅಂದ್ರೆ ಏನ್ ಮಾಡ್ಬೇಕು? ಕಲ್ ತಗೊಂಡು ಆಗ್ಲೇಬೇಕು. ಬಿಸಿಯೂಟ ಯೋಜನೆ ಖಾಸಗೀಕರಣ ಬೇಡವೇ ಬೇಡ, ಬೇಡವೇ ಬೇಡ. ಬಿಸಿಯೂಟ ಯೋಜನೆ ಖಾಸಗೀಕರಣ ಬೇಡವೇ ಬೇಡ, ಬೇಡವೇ. ಪ್ರತಿ ಶಾಲೆಯಲ್ಲಿ ಕನಿಷ್ಠ 2 ಅಡಿಗೆ ಅವರು ಇರಲೇಬೇಕು, ಇರಲೇಬೇಕು. ಬಿಸಿಯೂಟ ನೌಕರಿಗೆ ಕನಿಷ್ಠ ವೇತನ ಕೂಡಲೇ ಜಾರಿಯಾಗಲಿ, ಜಾರಿಯಾಗಲಿ. ಮಕ್ಕಳಿಗೆ ಬಾಯಿ ಮಣ್ಣು ಹಾಕಿದ್ದಾರೆ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ. ನಿಲ್ಲಲೇಬೇಕು. ಹಾಜರಾತಿ ಆಧಾರದಲ್ಲಿ ಕೆಲಸದಿಂದ ತೆಗೆದು ಕೂಡಲೇ ನಿಲ್ಲಲೇಬೇಕು, ನಿಲ್ಲಲೇಬೇಕು. ಪ್ರತಿ ಶಾಲೆಯಲ್ಲಿ ಕನಿಷ್ಠ 2 ಅಡಿಗೆ ಅವರು ಇರಲೇಬೇಕು. ಮಂಜುಳಾ ಅಂತ ಬಿಸಿಯೂಟ ನೌಕರರ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಇಡೀ ದೇಶದಾದ್ಯಂತ ಎಲ್ಲ ಜಿಲ್ಲಾ ಪಂಚಾಯತ್ ಕಚೇರಿಗಳ ಮುಂದೆ ಹೋರಾಟ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಕಳೆದ ಬರಗಾಲದಲ್ಲಿ ಏನು ಬಿಸಿಯೂಟ ಮಾಡಿಸಿದ್ರು ಏಪ್ರಿಲ್ ಮೇ ತಿಂಗಳಲ್ಲಿ, ಆ ಸಂಬಳ ಇದುವರೆಗೂ ಬಿಡುಗಡೆ ಮಾಡಿಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು. ಹಂಗಾಗಿ ಅದನ್ನು ಒಂದು ಬೇಡಿಕೆ ಇಟ್ಕೊಂಡು, ಮತ್ತು ಜೊತೆಗೆ ಮೊಟ್ಟೆ ವಾರದ 6 ದಿನಗಳು ಮೊಟ್ಟೆ ಕೊಡಬೇಕು. ಆ ಮೊಟ್ಟೆ ಸುಲಿಯೋದಕ್ಕೆ 30 ಪೈಸೆ ಅಂತ ದುಡ್ಡು ಕೊಡ್ತಾಯಿದ್ರು, ಈಗ ಅದನ್ನು ಕೊಡ್ತಾ ಇಲ್ಲ. ಹಂಗಾಗಿ ಅವೆರಡು ಮೇಜರ್ ಆಗಿ ಡಿಮ್ಯಾಂಡ್ ಇಟ್ಕೊಂಡು ಹೋರಾಟ ಮಾಡ್ತಾಯಿದ್ವಿ. ಜೊತೆಗೆ ಪೆನ್ಷನ್ ಇದು ಮಾಡಿದ್ರು, ಹೋರಾಟದಲ್ಲಿ ಇಡುಗಂಟು ಕೊಡಬೇಕು ಅಂತಾಗಿತ್ತು. ಅದನ್ನು ಇದುವರೆಗೂ 1 ರೂಪಾಯಿ ಜಾಸ್ತಿ ಆಗಿಲ್ಲ. 2022ರಿಂದ ಸುಮಾರು 12,000 ಜನ ರಿಟೈರ್ಡ್ ಆಗಿದ್ದಾರೆ. ಅವ್ರಿಗೆ 1 ರೂಪಾಯಿನೂ ಇಡುಗಂಟು ಇಲ್ಲದೆ ಮನೆಗಳಿಗೆ ಹೋಗೋಂಥ ಪರಿಸ್ಥಿತಿಲಿದ್ದಾರೆ. ಆಲ್ರೆಡಿ ವಯಸ್ಸಾಗಿ ಮನೆಗಳಿಗೆ ಹೊರಟೋಗಿದ್ದಾರೆ ಅವರು. ಇಡುಗಂಟು ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ. ಜೊತೆಗೆ 6ನೇ ಗ್ಯಾರಂಟಿಯಾಗಿ ನಮಗೆ 1,000 ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತೇಳಿ ಹೇಳಿದ್ರು, ಅದ್ರ ಬಗ್ಗೆನೂ ಚಕಾರ ಇಲ್ಲ. ಸರಿಯಾದ ಸಮಯಕ್ಕೆ ಸಂಬಳನೂ ಬರ್ತಾ ಇಲ್ಲ. 3 ತಿಂಗಳು 4 ತಿಂಗಳಿಗೆ ಒಂದೊಂದು ಸರಿ ಕೊಡ್ತಾರೆ. ಅದ್ರ ಭಾಗವಾಗಿಯೇ ಈಗ ಏಪ್ರಿಲ್ ಮೇ ತಿಂಗಳದ್ದು ಈಗ ನೋಡಿ, ಈಗ ಡಿಸೆಂಬರಲ್ಲಿದ್ದೀವಿ, ಏಪ್ರಿಲ್ ಮೇ ತಿಂಗಳದ್ದು ಸಂಬಳ ಕೊಟ್ಟಿಲ್ಲ ಅಂದರೆ ಆ ವರ್ಕರ್ ಕೆಲಸ ಮಾಡೋದು ಹೆಂಗೆ? ಕೊಡೋದೇ 3,600 3,700 ರೂಪಾಯಿ. ಅಂಥದ್ರಲ್ಲಿ 7-8 ತಿಂಗಳಿಂದ ಸಂಬಳ ಕೊಡದೇ ಇದ್ದರೆ ಆ ವರ್ಕರ್ ಜೀವನ ಮಾಡೋದು ಹೆಂಗೆ? ಹಂಗಾಗಿ ಅದನ್ನೆಲ್ಲ ಪ್ರಶ್ನೆಗಳು ಇಟ್ಕೊಂಡು ಇವತ್ತು ಜಿಲ್ಲಾ ಪಂಚಾಯತ್ ಚಲೋ ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ತಾಯಿದ್ದೀವಿ. ಇಡೀ ರಾಜ್ಯದಾದ್ಯಂತ ಎಲ್ಲ ಕಡೆ ಮಾಡ್ತಾಯಿದ್ದೀವಿ. ಅಂದರೆ ಇವತ್ತು ನಮ್ಮ ಮೊನ್ನೆ ತಾನೇ ಕೇಂದ್ರ ಸರ್ಕಾರದ ಸ್ಥಳೀಯ MP ಗಳಿಗೆ ಒಂದು ಪತ್ರ ಮುಖೇನ ಸೆಷನ್ನಲ್ಲಿ ಪ್ರಸ್ತಾಪ ಮಾಡಲಿ ಅಂತೇಳಿ, ಈ ಡಿಮ್ಯಾಂಡ್ನ ಪ್ರಸ್ತಾಪ ಮಾಡಲಿ ಅಂತೇಳಿ ನಾವು ಎಲ್ರಿಗೂ ಸಹ MP ಗಳಿಗೆ, ಇಡೀ ದೇಶದಲ್ಲಿರ್ತಕ್ಕಂಥ MP ಗಳಿಗೆ ನಾವು ಕೊಟ್ಟಿದ್ದು ಪತ್ರ. ಆದರೆ ನಮ್ಮ MP ಗಳು ಅಲ್ಲಿ ಪ್ರಸ್ತಾಪನೆ ಮಾಡಿಲ್ಲ. ಅದೇ ರೀತಿ ಎಲ್ಲರೂ ಮಾಡಿಲ್ಲ. ಎಲ್ಲರೂ ನಮ್ಮ ಮಲ್ಲಿಕಾರ್ಜುನ ಅವರು ಮೇಡಮ್ ಅವರು, ಡಾಕ್ಟರ್ ಪ್ರಭಾ ಮೇಡಮ್ ಅವರು ಮಾತ್ರ ಪ್ರಸ್ತಾಪ ಮಾಡಿದರೆ, ಅದು ಪತ್ರಿಕೆಗಳಲ್ಲಿ ನೋಡಿದ್ವಿ ಮತ್ತು ಒಂದು TV ಯಲ್ಲೂ ನೋಡಿದ್ವಿ. ಆ ನಿಟ್ಟಿನಲ್ಲಿ ಇವತ್ತು ಪ್ರಾರಂಭದಲ್ಲಿ ಆ ಹೆಣ್ಮಕ್ಳು, ಬಡ ಹೆಣ್ಮಕ್ಳು, ನಿರ್ಗತಿತ ಹೆಣ್ಮಕ್ಳು 2002ರಲ್ಲಿ ಯೋಜನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆ ಆಗಿದ್ದು, ನಮ್ಮ ಮಕ್ಕಳು ನಮ್ಮ ಶಾಲೆ ನಮ್ಮ ಗ್ರಾಮ ಅಂತೇಳಿ ಪ್ರೀತಿಯಿಂದ ಅಡುಗೆ ಮಾಡೋಕ್ಕೆ ಹೊರಟಿದ್ದು. ಅಂದರೆ ಆಗ ಹೇಳಿದ್ದೀವ್ರು ಏನಂದರೆ, ಬಿಸಿ ಬಿಸಿ ಅಡುಗೆ ಮಾಡಿ ಅನ್ನ ಸಾಂಬಾರು ಮಾತ್ರ ಕೊಡಬೇಕು ಅಂತ ಹೇಳಿದ್ದು. ಇವತ್ತು ದಿನಗಳಲ್ಲಿ ಅದ್ರ ಜೊತೆಗೆ 4 ಸೇರ್ಕೊಂಡಿದ್ದು. ಅವತ್ತು ದಿನಗಳಲ್ಲಿ 1 ಅವರ್ 2ರಲ್ಲಿ ಕೆಲಸ ಮುಗಿಸಿ ಹೋಗ್ತಾಯಿದ್ರು. ಇವತ್ತು 4 ಗಂಟೆ ಸಮಯ ತಗೊಂಡಿದೆ. ಸಮಯ ಜಾಸ್ತಿ ಆಗಿದೆ. KPDಯಲ್ಲಿ ಏನು ಹೇಳಿದ್ದು 1 ಅವರ್ 2 ಅವರಲ್ಲಿ ಕೆಲಸ ಅಂತ ಹೇಳಿದ್ದು, ಅದು ಹೆಚ್ಚು ಮಾಡಬೇಕು. ಮತ್ತು ಬೇಸಿಗೆ ಮತ್ತು ದಸರಾ ರಾಜ್ಯಗಳದನ್ನು ಇದುವರೆಗೂ ದುಡ್ಡನ್ನು ಕೊಟ್ಟಿಲ್ಲ. ಅಂದರೆ 42 ಇದ್ರದ್ದು ಕೊಟ್ಟಿಲ್ಲ, ಅದನ್ನು ಕೊಡಬೇಕು.